क्वेश्चन एंड आंसर नोड़ी क्वेश्चन एंड आंसर एक वाक्य। एक वाक्य में उत्तर लिखिए। एक वाक्यದಲ್ಲಿ लेखिका ने कौवे को क्या विचित्र पक्षी कहा है। ಲೇಖಕರು ಹೇಳ್ತಾ ಇದ್ದಾರೆ ಯಾವುದನ್ನ ವಿಚಿತ್ರ ಪಕ್ಷಿ ಅಂತ ಹೇಳ್ತಾ ಇದ್ದಾರೆ ನೋಡಿ। ಮೊದಲನೇ ಪ್ಯಾರಾದಲ್ಲಿದೆ। ಮೊದಲನೇ ಪ್ಯಾರಾದಲ್ಲಿ ಏನಿದೆ ಅಂದರೆ ಯಹ ಕಾಕು ಬುಶುಂಡಿ, ಕಾಕು ಬುಶುಂಡಿ ಎಂಬತಕ್ಕಂಥದ್ದು ವಿಚಿತ್ರ ಪಕ್ಷಿ है साथ समाधारित अनाधारित अति सम्मानित अति अवमानित। ಇದು ಆನ್ಸರು ಒಂದನೇ ಕ್ವಶನ್ಗೆ ಆನ್ಸರ್ ಕಾಕು ಬುಶುಂಡಿ। ಎರಡನೇದು ಗಿಲ್ಲರಿ ಕಾ ಬಚ್ಚ ಕಹಂ ಪಡಾತ, ಗಿಲ್ಲರಿಯ ಬಚ್ಚ ಎಲ್ಲಿ ಸಿಕ್ತು, ಲೇಖಕರಿಗೆ ಅದು ಎಲ್ಲಿ ಸಿಕ್ತು ಅಂತ। ಗಿಲ್ಲರಿ ಕಾ ಬಚ್ಚ ದಿವಾರಿ ಕಿ ಸಂಧಿ ಪಡಾತ, ದಿವಾರಿ ಅಂತಂದರೆ ದಿವಾರ್, ಆ ದಿವಾರ ಗೋಡೆಯ ಸಂಧಿಯಲ್ಲಿ ಸಿಗ್ತದೆ। ಲೇಖಿಕಾ ನೆ ಗಿಲ್ಲು ಕೆ ಗಾವೋಂ ಪರ್ ಕ್ಯಾ ಲಗಾಯ, ಅಂದರೆ ಲೇಖಕರು ಇದನ್ನ ಯಾವ ರೀತಿ ಇದು ಮಾಡ್ತಾರೆ ಗಾಯಕ್ಕೆ। ನೋಡಿ ಇಲ್ಲಿದೆ ಪೇಜ್ ನಂಬರ್ 14, 4ನೇ ಪ್ಯಾರ। ಗಾವೋಂ ಪರ್ ಪೆನ್ಸಿಲ್ ಕಾ ಮರ್ಹದ್ ಲಗಾಯ, ಪೆನ್ಸಿಲ್ ಇಂಜೆಕ್ಷನ್ನ ಕೊಟ್ಟು ಅದನ್ನು ಔಷಧಿಯನ್ನು ಹಚ್ಚುತ್ತಾರೆ ಪೆನ್ಸಿಲ್। 4ನೇದು ವರ್ಮುಜಿ ಗಿಲ್ಲರಿ ಕೋ ಕಿಸ್ ನಾಮ್ ಸೆ ಬುಲಾತಿ ಥಿ, ವರ್ಮುಜಿಯವರು ಯಾರು ಮಹಾದೇವಿ ವರ್ಮುಜಿಯವರು ಆ ಪ್ರಾಣಿಗೆ ಏನಂತ ಹೆಸರಿಡ್ತಾರೆ ಆ ಪುಟ್ಟ ಪಕ್ಷಿಗೆ ಅಂತ ನೋಡಿ। ವರ್ಮುಜಿ ಗಿಲ್ಲರಿ ಕೋ ಗಿಲ್ಲು ನಾಮ್ ಸೆ ಬೋಲ್ತಿ ಥಿ, ಅಲ್ಲಿ ಕಿಸ್ ಅಂತಕ್ಕಂಥದ್ದು ಗಿಲ್ಲು ಅಂತ ಹಾಕಿದ್ರೆ ಸಾಕು। 5ನೇದು ಗಿಲ್ಲರಿ ಕಾ ಲಘು ಗಾತ ಕಿಸ್ಕೆ ಭೀತರ್ ಬಂದ್ ರಹಾತ, ನೋಡಿ ಇದು ಅಷ್ಟೇ ಗಿಲ್ಲರಿ ಅದು ಕಿಸ್ಕೆ ಅಂತಕ್ಕಂಥದ್ದು ಲಿಫಾಫೆ, ಲಿಫಾಫೆ ಅಂತಂದರೆ ದೊಡ್ಡ ಒಂದು ಕವರ್ ಒಳಗೆ, ಹೇಗೆ ಅಂದರೆ ಗಿಲ್ಲರಿ ಕಾ ಲಘು ಗಾತ್ ಲಿಫಾಫೆ ಭೀತರ್ ಬಂದ್ ರಹಾತ, ಆ ಲಿಫಾಫೆ ಅಂತಕ್ಕಂಥ ಪದ ಬೇಕಂದರೆ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿದೆ। ನೋಡಿ ಎಲ್ಲಿದೆ ಗೊತ್ತಾ, ಪೇಜ್ ನಂಬರ್ 15ರಲ್ಲಿ 2ನೇ ಪ್ಯಾರದಲ್ಲಿ ಲಘುಗಾತ ಲಿಫಾಫಕ್ಕೆ ಬಂದ್ ಭೀತರ್ ಬಂದ್ ರಹಾತ ಅಂತ 2ನೇ ಪ್ಯಾರದಲ್ಲಿ ಇದೆ। ನೆಕ್ಸ್ಟು ಗಿಲ್ಲರಿ ಕಾ ಪ್ರಿಯ ಖಾದ್ಯ ಖ್ಯಾತ, ನೋಡಿ ಅದೇ ಇದರಲ್ಲಿದೆ, ಅದೇ ಪ್ಯಾರದಲ್ಲಿದೆ ಕೆಳಗಡೆ ಇದರಲ್ಲಿ ಗಿಲ್ಲರಿ ಕಾ ಪ್ರಿಯ ಖಾದ್ಯ ಕಾಜು, ಕಾಜು ಅಥವಾ ಬಿಸ್ಕೆಟ್ ಕಾಜು, ನೋಡಿ ಹೇಗೆ ಅಂದರೆ ಗಿಲ್ಲರಿ ಕಾ ಪ್ರಿಯ ಖಾದ್ಯ ಕಾಜು ಕಾಜು, ಕಾಜು ಮೀನ್ಸ್ ಗೋಡಂಬಿ। लेखिका को किस कारण से अस्पताल में रहना पड़ा, इल्लिदे ಪೇಜ್ ನಂಬರ್ 16 ನೋಡಿ ಯಾತಕ್ಕಪ್ಪ ಅವರು ಆಸ್ಪತ್ರೆ ಸೇರ್ಕೋತಾರೆ ಅಂದರೆ ಪೇಜ್ ನಂಬರ್ 16ರಲ್ಲಿ ಇದು 2ನೇ ಪ್ಯಾರ ಇಲ್ಲಿದೆ। उसी बीच मुझे मोटर दुर्घटना में आहत होकर कुछ दिन अस्पताल में रहना पड़ा। ಮೋಟಾರ್ ದುರ್ಘಟನಾ, ಅವರಿಗೆ ಲೇಖಕರಿಗೆ ಏನಾಗುತ್ತೆ ಮೋಟಾರಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಅದಕ್ಕೋಸ್ಕರ ಅವರು ಆಸ್ಪತ್ರೆಗೆ ಸೇರ್ಕೋತಾರೆ। ನೆಕ್ಸ್ಟು ಗಿಲ್ಲರಿ ಗರ್ಮಿ ಕೆ ದಿನ್ ಮೇ ಕಹಂ ಲೇಟ್ ಜಾತಾ ತಾ, ಅಂದರೆ ಅವರು ಗಿಲ್ಲರಿಯ ಬಿಸಿಲು ಟೈಮ್ ಅವರು ಇಲ್ಲ ಆಗ್ತಾಯಿದ್ರು ಅದನ್ನು ಗಿಲ್ಲುನ ಅವ್ರ ಮನೇಲಿದ್ದಾಗ ಗರ್ಮಿ ಟೈಮಲ್ಲಿ ಅದು ತುಂಬ ತೊಂದರೆ ಕೊಡ್ತಾಯಿತ್ತು, ಅವಾಗ ಎಲ್ಲಿಗ್ತಾ ಇದ್ರಪ್ಪ ಅದನ್ನು ಅಂತಂದರೆ ನೋಡಿ ಪೇಜ್ ನಂಬರ್ 17ರಲ್ಲಿ ಮೇಲಿದೆ ಸುರಾಹಿ ಪರ್ ಲೇಟ್ ಜಾತ, ಸುರಾಹಿ ಅಂತಂದರೆ ಊಜಿ ಅಥವಾ ಜಗ್ಗು, ಹೂವಿನ ಊಜಿ ಅಂತಾರೆ ಅಥವಾ ಜಗ್ಗಲ್ಲಿ ಇಡ್ತಾಯಿದ್ರು ಸುರಾಹಿ। ಆನ್ಸರು ನೋಡಿ ಗಿಲ್ಲರಿ ಕಿ ಗಿಲ್ಲರಿ ಗರ್ಮಿ ಕೆ ದಿನ್ ಮೇ ಸುರಾಹಿ, ಸುರಾಹಿ ಆನ್ಸರ್ ಸುರಾಹಿ ಲೇಟ್ ಜಾತ। ಕಹಂ ಅಂತ ಪದವನ್ನು ತೆಗೆದು ನೀವು ಸುರಾಹಿ ಅಂತ ಹಾಕಿದ್ರೆ ಅದು ವಾಕ್ಯ ಕಂಪ್ಲೀಟ್ ಆಗುತ್ತೆ। ಗಿಲ್ಲರಿಯೋ ಕಿ ಜೀವನಾವಧಿ ಸಾಮಾನ್ಯತಃ ಕಿತ್ನಿ ಹೋತಿ ಹೈ, ಸಾಮಾನ್ಯವಾಗಿ ಗಿಲ್ಲರಿಯ ಅವಧಿ ಬದುಕೋದು ಎಷ್ಟು ವರ್ಷ, ಎಷ್ಟು ದಿನ ಅದು ಬದುಕುತ್ತೆ ಅಂತ ನೋಡಿ। ಗಿಲ್ಲರಿಗೆ ಜೀವನಾವಧಿ ಆಗಲೇ ನಾವು ಪಾಠ ಮಾಡೋಕೆ ಹೇಳ್ತೇವೆ 2 ವರ್ಷ, 2 ವರ್ಷಕ್ಕೆ ಹೋತೆ 2 ವರ್ಷ, ಆನ್ಸರ್ 2 ವರ್ಷ ಅಂದರೆ ಕಿತ್ನಿ ಅಂತ ತೆಗೆದುಬಿಟ್ಟು 2 ವರ್ಷ ಅಂತ ಮುಗೀತು।
गिल्लरी की समाधि कहाँ बना दी गई? ಗಿಲ್ಲರಿಯ ಸಮಾಧಿ ಎಲ್ಲಿದೆ? ಗಿಲ್ಲರಿ ಕ ಸಮಾಧಿ ಸೋನಾ ಜೂಯಿ ಕ ಲತಾ. ಸೋನಾ ಜೂಯಿ ಅದೊಂದು ರೀತಿಯ ಪುಷ್ಪ, ಮಲ್ಲಿಗೆ ಹೂ. ನೋಡಿದರೆ ಪೇಜ್ ನಂಬರ್ 17ರಲ್ಲಿ ಕೊನೆಯ ಪ್ಯಾರ. ಸೋನಾ ಜೂಯಿ ಕ ಲತಾಕ್ಕೆ ನೀಚೆ ಗಿಲ್ಲು ಕಿ ಸಮಾಧಿ ಹೈ. ನೆಕ್ಸ್ಟ್ 2-3 ವಾಕ್ಯ में उत्तर लिखिए. 2-3 ವಾಕ್ಯದಲ್ಲಿ ಉತ್ತರ ಕೊಡು. ಮೊದಲನೇ ಕ್ವಶನ್, ಲೇಖಕ ಕೋ ಗಿಲ್ಲರಿ ಕಿಸ್ ಸ್ಥಿತಿ ಮೇ ದಿಖಾಯಿ ಪಡಿ. ಲೇಖಕರು ಅದನ್ನು ಯಾವ ಸ್ಥಿತಿಯಲ್ಲಿ ನೋಡಿದ್ರು? ನೋಡಿ ಪೇಜ್ ನಂಬರ್ 14ನಲ್ಲಿ 2ನೇ पैरा. काकतृषि की चोंचों के 2 गाँव उस लघु प्राणी के लिए बहुत थे, अतः वह निश्चेट से गमले से ಚಿಪ್ಕ ಪಡಾತ. ಅದು ಕಾಗೆಗಳೆಲ್ಲ ಅದನ್ನು ತಿನ್ನೋ ರೀತಿ, ಅದು ಕೆಳಗಡೆ ಆಕಸ್ಮಿಕವಾಗಿ ಬಿದ್ದೋಗಿರುತ್ತೆ. ಗೋಡೆ ಸಂದಲ್ಲಿ ಅದೆಲ್ಲ ತುಂಬ ಹೇಟಾಗಿ ರಕ್ತಸಿತವಾಗಿ ಬಿದ್ದಿರುತ್ತೆ. ಅಂಥ ಒಂದು ಪುಟ್ಟ ಜೀವವನ್ನು ಇವರು ಲೇಖಕರು ಅಲ್ಲಿ ನೋಡ್ತಾರೆ. ಆ 2 ಲೈನು ಸಾಕು. ಈಗ 2ನೇ ಕ್ವಶನು, ಲೇಖಿಕಾನೆ ಗಿಲ್ಲುಕ್ಕೆ ಪ್ರಾಣ ಕೈಸೆ ಬಚಾಯೆ. ಲೇಖಿಕೆ ಅವರು ಆ ಲಘು ಪುಟ್ಟ ಪ್ರಾಣಿಯನ್ನು ಯಾವ ರೀತಿ ರಕ್ಷಿಸಿದ್ರು ಅಂತ ನೋಡಿ. ಇಲ್ಲಿ ಅದೇ ಇದರಲ್ಲಿ 14ನಲ್ಲಿ ಪೇಜ್ ನಂಬರ್ 14ನಲ್ಲೇ ನೋಡಿ 4ನೇ पैरा. परंतु मन नहीं माना, उसे होले से उठाकर अपने कमरे में लाई, फिर रूही से रक्त पोंछकर गावों पर पेंसिल का मरहम लगाया. ಅಂದರೆ पेंसिल इंजेक्शन ಕೊಡ್ತಾರೆ. कई घंटे के उपचार के उपरांत उसके मुंह में एक बूंद पानी टपकाया जा सका. ಸ್ವಲ್ಪ ಗಂಟೆ ಸ್ವಲ್ಪ ಹೊತ್ತರ ನಂತರ ಅದಕ್ಕೆ ಬಾಯಿಗೆ ನೀರು ಬಿಡ್ತಾರೆ. तीसरे दिन वह इतना अच्छा और अविश्वास हो गया कि मेरी उंगली अपनी नन्हे पंचों से पकड़कर नीले कांच के मोतियों जैसे अंकों में इधर उधर देखने लगा. ಇದು आंसर. लेखिका का ध्यान आकर्षित करने के लिए गिल्लू क्या करता था? ಲೇಖಕರ ಒಂದು ಗಮನವನ್ನು ತನ್ನ ಕಡೆ ಎಳ್ಕೊಳ್ಳಿಕ್ಕೆ ಗಿಲ್ಲು ಏನು ಮಾಡ್ತಾ ಇದ್ದ? ನೋಡಿ ಇಲ್ಲಿ ಪೇಜ್ ನಂಬರ್ 14 ಕೊನೆ पैरा. अब जब मैं लिखने बैठते तब अपने ओर मेरा ध्यान आकर्षित करने की उसे इतनी तीव्र इच्छा होती थी कि उसने एक अच्छा उपाय खोज निकाला. ಒಂದು अच्छा उपाय होते वह मेरे पैर तक आकर्षण से पर्दे पर चढ़ जाता है और फिर उसी तेजी से उतरता. उसका यह दौड़ने का क्रम तब तक चलता जब तक मैं उसे पकड़ने के लिए ना उठती. ये रीति मत. वर्मा जी को चौंकाने के लिए गिल्लू कहाँ कम चुप जाता था? पेज नंबर 15. मुझे चौंकाने की इच्छा उसमें ना जाने कब और कैसे उत्पन्न हो गई थी. कभी फूलदान के फूलों में छिप जाता, कभी पर्दे की चुन्नट में और कभी सोना जूही की पंक्तियों में. नेक्स्ट, गिल्लू ने लेखिका की गौराहा जारी में दिन कैसे बिताए? ನೋಡಿ पेज नंबर 16. उन दिन जब मेरे कमरे का दरवाजा खोला जाता, गिल्लू अपने झूले से उतर कर दौड़ता और फिर किसी दूसरे को देखकर तेजी उसे अपने गौशाले में जा बैठता. सब उसे काजोने जाते. आंसर. ಈಗ 5-6 ವಾಕ್ಯೋं में उत्तर लिखिए. ಇದು ಸ್ವಂತ ಸ್ವಲ್ಪ ಓನಾಗಿ ಬರೀಬೇಕಾಗುತ್ತೆ. ಗಿಲ್ಲುಗೆ ಕಾರ್ಯಕಲಾಪಕ್ಕೆ ಬಾರೆ ಮೇಲೆ लिखिए. ಈ ಗಿಲ್ಲುವಿನ ಕಾರ್ಯಕಲಾಪವನ್ನು ಬರೀಬೇಕು. ಗಿಲ್ಲು का ಕಾರ್ಯಕಲಾಪಕ್ಕೆ ಬಾರೆ ಮೇಲೆ लिखिए. ನೋಡಿ ಗಿಲ್ಲು ಇದು ಸ್ವಲ್ಪ ಓದಕ್ಕೆ. लेखिका जब लिखते बैठते तब गिल्लू अपने
और उनकी ध्यान आकर्षित करने के चेष्टा करती, उनके पैर तक आना और शर से पर्दे पर जाता, बाहर की गिल्लरियों खिड़की के पास आकर चिक चिक करने लगते तो लेखिका गिल्लू को मुफ्त कर देती। गिल्लू बाहर जाकर साथियों के 4 बजे तक खेल, ठीक 4 बजे अंदर आकर अपने झूलों में झूलने लगाया। लेखिका चौंकाने के लिए वहाँ कहीं ना कहीं छिप जाता। लेखिका रातें समय के लिए साथ ही बैठना। जब लेखिका अस्पताल से आई, गिल्लू ताकिए पर सिरहाने बैठकर अपने नन्हे नन्हे पंचे से उनके सिर और बालों को हौल हौल साला। नेक्स्ट, लेखिका ने गिल्लरी को क्या क्या सिखाया? लेखिका ने गिल्लरी को स्वतंत्रता से जीने को, खेलना कूदना, ताली में नहीं एंड ताली के पास बैठना, सबके साथ मिल जुल कर रहना, प्यार से रहना आदि अच्छे अच्छे बातें को सिखाया। और लेखकರು ಅದಕ್ಕೆ ಏನೇನು ಕಲಿಸ್ಕೊಟ್ರು ಅಂತ. ನೆಕ್ಸ್ಟ್, ಗಿಲ್ಲು के ಅಂತಿಮ ದಿನों के वर्णन कीजिए ಸ್ವಂತವಾಗಿ. ಅದು ಗಿಲ್ಲುವಿನ ಅಂತಿಮ ದಿನಗಳು ಹೇಗಿತ್ತು ಅಂತ. जब गिल्लू की जीवन यात्रा का अंत आ ही गया, तब वह दिन भर उसने ना कुछ खाया, ಅದು ಕೊನೆಯಲ್ಲಿ ಏನು ಕೂಡ ತಿಂತಾ ಇಲ್ಲ, ಮತ್ತು ನಾ ಬಾಹರ್ ಆಯ ಅಂದರೆ ಆಚೆಗೆ ಅದು ಬರ್ತಾ ಇಲ್ಲ. पंच ठंडे रहे थे. लेखिका ने रात भर जागकर ಹೀಟರ್, ಅದು ಬಾಡಿಗೆ ಹೀಟ್ ಮಾಡ್ತಾರೆ, ಜಲಾಯ और उष्णता, ಉಷ್ಣತೆಯನ್ನು ಕೊಡ್ತಾರೆ. देने के प्रथम प्रयत्न किए, किंतु प्रभात प्रथम किरण के साथ ही उसका अंत हो गया. ಆದರೂ ಕೂಡ ಅದು ಬದುಕಲಿಲ್ಲ, ಅದು ತನ್ನ ಪ್ರಾಣವನ್ನು ಬಿಟ್ಬಿಡುತ್ತೆ. गिल्लू के प्रति महादेवी वर्मा जी ಮಮತಾ का वर्णन कीजिए. ಗಿಲ್ಲು ಮತ್ತು ಅದರ ಒಂದು ಮಮತೆಯನ್ನು ವರ್ಣನೆ ಮಾಡಿ. गिल्लू के प्रति महादेवी वर्मा जी, जब वह छोटा सा बच्चा काक के गाँव में चोंच से तड़प रहा था, तब उसे हौले से उठाकर अपने कमरे में लाई, रक्त को रूही से पोंछकर पेंसिल का महर न लगाया. कई घंटे उसकी उपचार की, उसे फूल रखने की एक हल्की डालियों में रूही छिपाकर उसे खिड़की पर लटका दिया. उसे हमेशा उसका प्रिय काजू और बिस्कुट खिलाती. जब उसका अंतिम समय उसमें पंच ठंडे होने लगी थी, तब रात भर जाकर उसे हीटर लगाया करती थी. गिल्लू के प्रति महादेवी का ममता, वात्सल्य, प्रेम था. ಇದು 2-3 ವಾಕ್ಯ ಆಯಿತು. ಏಕವಾಕ್ಯ, 2 ವಾಕ್ಯ, ಅದನ್ನು ಮತ್ತು 3 ವಾಕ್ಯ. ಇದರ ನಂತರ ಫೋರ್ತ್ ಮೇನ್ ನಂಬರು 4ರಲ್ಲಿ ರಿಕ್ತ ಸ್ಥಾನ ಬರಿಯೇ, ಅಂದರೆ ಸರಿಯಾದ ಸ್ಥಾನವನ್ನು ತುಂಬಿರಿ ಅಂತ. ಇಲ್ಲಿ ಒಂದನೇದು ಯಹ ಡ್ಯಾಸ್ ಬಿ ವಿಚಿತ್ರ ಪಕ್ಷಿ ಹೈ. ಹಾಗಾದರೆ ಇಲ್ಲಿ ವಿಚಿತ್ರ ಪಕ್ಷಿ ಇದ್ದದ್ದು ಯಾವುದಪ್ಪ ಅಂತಂದರೆ ಕಾಕು ಶುಂಡಿ. ಇದು ವಿಚಿತ್ರ ಒಂದು ಪಕ್ಷಿ, ಕಾಕು ಶುಂಡಿ. ಆಯಿತಾ, काकू शुंडी. नेक्स्ट, उसी बीच मुझे डैश में आहत होकर कुछ दिन अस्पताल में रहना पड़ा. ಅಂದರೆ ಡ್ಯಾಸಸ್ಸಲ್ಲಿ ಏನು ಬರೀಬೇಕಂದ್ರೆ ಅವರು ಒಂದಷ್ಟು ದಿನ ಆಸ್ಪತ್ರೆಗೆ ಸೇರಿಕೊಂಡ್ರು. ಯಾಕಪ್ಪ ಅಂದರೆ ಲೇಖಕರು ಒಂದಷ್ಟು ದಿನ ಆಸ್ಪತ್ರೆಗೆ ಸೇರಿಕೊಂಡ್ರು. ಯಾಕಪ್ಪ ಅಂತಂದರೆ ಮೋಟಾರ್ ದುರ್ಘಟನಾ. ಆನ್ಸರ್ ಮೋಟಾರ್ ದುರ್ಘಟನಾ. ನೆಕ್ಸ್ಟು 3ನೇದು गिल्लू के जीवन का प्रथम डैश आया. जीवन यात्रा. आंसर जीवन यात्रा. 4ನೇದು मेरे पास बहुत से डैश है. आंसर
ಪಶು ಪಕ್ಷಿ ಅಂದರೆ ಅವ್ರ ಹತ್ರ ಹೆಚ್ಚಾಗಿ ಯಾವುದು ಇತ್ತಪ್ಪ ಅಂತ ಲೇಖಕರ ಪಶು ಪಕ್ಷಿ. 5ನೇದು ಗಿಲ್ಲು ಕಿ ಡ್ಯಾಸ್ ಕಾ ಹಂತ ಹ ಹಿ ಗಯ. ಆ ಅಂತ ಗಿಲ್ಲುವಿನ ಅಂತ ಹೇಗಾಯ್ತಪ್ಪ ಅಂತಂದರೆ ಅಂತ್ಯ ಕೊನೆಗೆ ಬಸಂತ್ ವಸಂತ್. ಯಾವಾಗ ಅಂದರೆ ವಸಂತ ಆನ್ಸರ್ ಇಸ್ ವಸಂತ್. ಈಗ 5th ಅನುರೂಪತಾ ಶಬ್ದ ಲಿಖಿಯೇ. ಅನುರೂಪತಾ ನಾನು ಆಗಲೇ ಹಿಂದಿನ ಕ್ಲಾಸಲ್ಲಿ ಹೇಳಿದೆ ನಿಮಗೆ. ಅನುರೂಪತಾ ಅಂತ ಏನಪ್ಪ ಅಂದರೆ ಮೊದಲು 2 ಏನು ಉದಾಹರಣೆ ಕೊಟ್ಟಿದ್ದಾರೋ ಅದನ್ನು 3ನೇದನ್ನು ಅದನ್ನು ನೋಡಿಕೊಂಡು ನಾವು ಮಾಡಬೇಕಾದ್ರೆ ಅದರ ರಿಲೇಟಿವ್ ಆಗಿ ಇರುತ್ತೆ. ಈಗ 1907 ಇದು ಏನು ನಡೀತಪ್ಪ, ಇಲ್ಲಿ ಒಂದು ಘಟನೆ ಏನು ನಡೀತಂದರೆ 1907 ಏನು ನಡೀತಂತಂದರೆ ಮಹಾದೇವಿ ವರ್ಮಜಿ ಕಾ ಜನ್ಮ. ಮಹಾದೇವಿ ವರ್ಮ ಲೇಖಕರಾದಂಥ ಮಹಾದೇವಿ ವರ್ಮರವರ ಜನ್ಮ 1907 ಹಾಗಾದರೆ 1927 ಇದರಲ್ಲಿ 1987 ಏನಾಗುತ್ತಪ್ಪ ಅಂದರೆ ಲೇಖಕರಾದಂಥ ಮಹಾದೇವಿ ವರ್ಮ ಅವರು ತೀರ್ಕೊಳ್ತಾರೆ. 2ನೇದು ಗುಲಾಬಿ ಅಂದರೆ ಗುಲಾಬಿ ಏನಾಗುತ್ತೆ ಅಂದರೆ ಪೌಧ, ಅದೊಂದು ಗಿಡ. ಹಾಗಾದರೆ ಸೋನಾ ಜೂಹಿ ಅದೇನು, ಸೋನಾಜಿ ಒಂದು ರೀತಿಯ ಮಲ್ಲಿಗೆ ಹೂವು. ಅದು ಅದೇನಪ್ಪ ಅಂದರೆ ಲತಾ. ಆ ಸೋನಾ ಜೋಹಿ ಇದೆಯಲ್ಲ ಮಲ್ಲಿಗೆ ಹೂವು ಅದೇನಾಗುತ್ತೆ ಬಳ್ಳಿ. ಅದು ಇದು ಗುಲಾಬಿ ಏನು ಪೌಧ ಮೀನ್ಸ್ ಗಿಡ. ಸೋನಾಜಿ ಮಲ್ಲಿಗೆ ಏನಂದರೆ ಒಂದು ರೀತಿಯ ಲತಾ, ಅದು ಬಳ್ಳಿ. ಅದು ದಟ್ ಈಸ್ ರಿಲೇಟಿವ್. ಈಗ 3ನೇದು ಹಂಸ ಯಾವ ರೀತಿ ಇರುತ್ತಪ್ಪ ಅಂದರೆ ಸಫೇದ್ ಅಂದರೆ ಬಿಳಿಯ ಬಣ್ಣದಾಗಿರುತ್ತೆ. ಕೌವ ನಿಮಗೆಲ್ಲ ಗೊತ್ತೇ ಇದೆ ಯಾವ ಬಣ್ಣ ಅದು ಅಂದರೆ ಕಾಗೆ. ಯಾವ ಬಣ್ಣ ಕಲ ಮೀನ್ಸ್ ಕಪ್ಪು. ಈಗ ಬಿಲ್ಲಿ ಯಾವ ರೀತಿ ಉಚ್ಚಾರಣೆ ಮಾಡುತ್ತಪ್ಪ ಕೂಗುತ್ತೆ ಅಂತಂದರೆ ಮ್ಯಾ. ಹಾಗೆ ಗಿಲ್ಲು ಯಾವ ರೀತಿ ಅಂದರೆ ಚಿಂಗ್ ಆ ಥರ. ಕೋಯಾಲ ಅಂತಂದರೆ ಕೋಗಿಲೆ ಯಾವ ರೀತಿ ಅಂತ ಸ್ವರ ಹೇಗಿದೆ ಅಂದರೆ ಮಧುರ ಸ್ವರ. ಕೋಗಿಲೆ ಸ್ವರ ಏನಾಗಿರುತ್ತೆ ಇಂಪಾಗಿರುತ್ತೆ. ಆದರೆ ಕೌವ ಸ್ವರ ಹೇಗಿರುತ್ತೆ ಕರ್ಕಶ. ಇದರ ಸ್ವರ ಹೇಗಿರುತ್ತೆ ಕರ್ಕಶ ಸ್ವರ. ಹಾಗೆ 6th ಕನ್ನಡ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ. ಕನ್ನಡ ಅಥವಾ ಇಂಗ್ಲೀಷ್, ಅಂಗ್ರೇಜಿ ಅಂದರೆ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿ ಅಂತ ನೋಡಿ. ಕಹಿ ಗಂಟೆ ಕೆ ಉಪಚಾರ ಕೆ उपरांत उसके मुंह में एक बूंद पानी टपकाया जा सका. ಅಂದರೆ ಇದನ್ನು ಕನ್ನಡದಲ್ಲಿ ಹೇಳಬೇಕಾಗುತ್ತೆ, ಕನ್ನಡದಲ್ಲಿ ಬರೀಬೇಕಾಗತ್ತೆ. ಹಲವಾರು ಗಂಟೆಗಳ ಉಪಚಾರದ ನಂತರ ಅದರ ಬಾಯಿಯಲ್ಲಿ ಒಂದು ಹನಿ ನೀರನ್ನು ಹಾಕಲಾಯಿತು. ಅದಕ್ಕೇನು ಮಾಡ್ತಾರೆ ಲೇಖಕರು, ತುಂಬ ಏಟಾಗಿರ್ತಕ್ಕಂಥ ಗಿಲ್ಲುವಿಗೆ ಎಲ್ಲ ಉಪಚಾರವನ್ನು ಮಾಡಿ ನಂತರ ಅದ್ರ ಬಾಯಿಗೆ ಏನು ಮಾಡ್ತಾರೆ, ಒಂದು ಸ್ವಲ್ಪ ಕುಡಿಯೋಕ್ಕೆ ನೀರನ್ನು ಬಾಯಿಗೆ ಹಾಕ್ತಾರೆ. 2ನೇದು ಬಡಿ ಕಠಿನಾಯಿ ಸೆ ಮೈನೆ ಉಸೆ ತಾಲಿ ಕೆ ಪಾಸ್ ಬೈಟ್ನಾ ಸಿಕಾಯ. ಇದರ ಕನ್ನಡ ಅರ್ಥ, ಬಹಳ ಶ್ರಮ ವಹಿಸಿ ನಾನು ಅವನಿಗೆ ತಟ್ಟೆಯ ಬಳಿ ಕುಳಿತುಕೊಳ್ಳುವುದನ್ನು ಕಲಿಸಿದೆ. ಅಂದರೆ ಗಿಲ್ಲುವಿಗೆ ಏನು ಮಾಡ್ತಾರೆ ಅವರು, ತಟ್ಟೆ ಹತ್ರ ಕೂತ್ಕೊಳ್ಳೋದಕ್ಕೆ ಕಲಿಸ್ಕೊಡ್ತಾರೆ ಲೇಖಕರು. ಗಿಲ್ಲು ಮೇರೆ ಪಾಸ್ ರಖಿ ಸುರಾಹಿ ಪರ್ ಲೇಟ್ ಜತಾತ. ಗಿಲ್ಲು ನನ್ನ ಬಳಿ ಇಟ್ಟಿದ್ದ ನೀರಿನ ಊಜಿಯ ಬಳಿ ಮಲಗತೊಡಗಿತು. 4ನೇದು ದಿನ್ ಭರ್ ಗಿಲ್ಲು ನೆ ನಾ ಕುಚ ಕಾಯ ನಾ ವಹ ಬಹಾರ ಗಯ. ದಿನವೆಲ್ಲ ಗಿಲ್ಲು ಏನು ತಿನ್ನಲು ಇಲ್ಲ ಮತ್ತು ಹೊರಗಡೆಯೂ ಬರಲಿಲ್ಲ. ಇದು ಆನ್ಸರ್. ಈಗ ನೆಕ್ಸ್ಟು 7th में दिए गए सही स्त्रीलिंग शब्दों का चुनकर ಸಂಬಂಧಿತ ಪುಲ್ಲಿಂಗ ಶಬ್ದಕ್ಕೆ ಹಾಗೆ ಲಿಖಿಯೇ. ಇಲ್ಲಿ ಸ್ತ್ರೀಲಿಂಗ ಕೊಟ್ಟಿದ್ದಾರೆ, ಅದನ್ನು ನಾವು ಪುಲ್ಲಿಂಗ ಕೊಟ್ಟಿದ್ದಾರೆ, ಸ್ತ್ರೀಲಿಂಗ ಬರೀಬೇಕು ನೋಡಿ. 1ನೇದು ಲೇಖಕ್ ಅನ್ನೋದು ಪುಲ್ಲಿಂಗ, ಲೇಖಿಕಾ ಅದಕ್ಕೆ ಆನ್ಸರು ಲೇಖಿಕಾ. ನೆಕ್ಸ್ಟು ಶ್ರೀಮಾನ್ಗೆ ಶ್ರೀಮತಿ. 3ನೇದು ಮಯೂರ್ಗೆ ಮಯೂರಿ. ಕುತ್ತಿಯ. ನೆಕ್ಸ್ಟು 8th ಖಾಲಿ ಜಾಗ ಬರಿಗೆ ಏಕವಚನ ಬಹುವಚನ. ಇಲ್ಲಿ ಏಕವಚನದಿಂದ ಕೊಟ್ಟಿದ್ರೆ ನಾವು ಬಹುವಚನ ಮಾಡಬೇಕು, ಬಹುವಚನ ಕೊಟ್ಟಿದ್ರೆ ಏಕವಚನ ಮಾಡಬೇಕು ನೋಡಿ. ಉಂಗುಲಿ ಇದು ಏಕವಚನ, ಅವ್ರು ಕೊಟ್ಟಿದ್ದಾರೆ ಉಂಗುಲಿಯೋ. ನೆಕ್ಸ್ಟು ಅಂಕೆ, ಪೂಚೆ. ಕಿಟಕಿಯೋ, ಫಲ್
ಫೂಲ್ ಫೂಲ್, ಪಚ್ಚೆ ಪಚ್ಚೆ, ಲಿಫಾಹ ಲಿಫಾಫ ಲಿಫಾಫೆ, ಕೌಹ ಕೌಹ, ರುಮಾಲ್ ಗಮಲ್ ಗಮ್ಲೆ, ಗೋಸಾಲ ಗೋಸಾಲೆ. नेक्स्ट ಇದು ಉದಾಹರಣೆ ಅನುಸಾರ ಪ್ರೇರಣಾರ್ಥಕ ಕ್ರಿಯಾರೂಪ लिखिए. ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿರ್ತಾರೆ ಪ್ರೇರಣಾರ್ಥಕ. ಉದಾಹರಣೆಗೆ ಅಂದರೆ ಲಿಖಪನ ಲಿಖಕಾನ ಲಿಖ ಲಿಖ ಲಿಪಕವಾನ, ಲಿಖನ ಲಿಖಾನ ಲಿಖ್ವಾನ, ಆ ರೀತಿ ಮಿಲ್ನ ಮಿಲಾನ ಮಿಲ್ವಾನ. ಇದೇ ರೀತಿ ನೀವು ಇದನ್ನು ಬರ್ಕೋತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟು ವಿಲೋಮ ಶಬ್ದ लिखिए. ವಿಲೋಮ ಶಬ್ದ ನಿಕ್ಕಟ್. ನಿಕ್ಕಟ್ ಅಂದರೆ ಹತ್ರ ಅಂತ. ಅದಕ್ಕೆ ವಿರುದ್ಧ ಪದ ವಿಲೋಮ ಶಬ್ದ ದೂರ. ದಿನ. ದಿನ ಅಂದರೆ ಬೆಳಿಗ್ಗೆ, ರಾತ್ರಿ. ಭೀತರ್ ಭೀತರ್ ಬಾಹರ್. ಚಡನ ಉತ್ತರಾನ. ನೆಕ್ಸ್ಟು ಇಲ್ಲಿ ಉತ್ತೀರ್ಣ ಅನುತ್ತೀರ್ಣ, ಉಪಯೋಗ ಅನುಪಯೋಗಿ, ಉಪಸ್ಥಿತ್ ಅನುಪಸ್ಥಿತ್, ಉಚಿತ್ ಅನುಚಿತ್. ನೆಕ್ಸ್ಟು ವಿಶ್ವಾಸ ಅವಿಶ್ವಾಸ, ಪ್ರಿಯ ಅಪ್ರಿಯ, ಸಂತೋಷ ಅಸಂತೋಷ, ಸ್ವಸ್ಥ ಅಸ್ವಸ್ಥ, ಇಮಾನ್ ಬೇವಿಮಾನ್, ಓಶ್ ಬೇವಶ್, ಖಬರ್ ಬೇಖಬರ್, ಚೈನ್ ಬೇಚೈನ್. ನೆಕ್ಸ್ಟು ಬಲ್ವಾನ ಬಲಹೀನ, ಬುದ್ಧಿಮಾನ್ ಬುದ್ಧಿಹೀನ್, ಶಕ್ತಿಮಾನ್ ಶಕ್ತಿಹೀನ್, दवा दयावान दयाहीन, धन निर्धन, जन निर्जन, भल निर्भल, गुण निर्गुण. ಈಗ ನೆಕ್ಸ್ಟು ಸಮಾನಾರ್ಥಕ ಶಬ್ದಕ್ಕೂ ಚಿನ್ಕರ್ लिखिए. ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕೆಳಗಡೆ ಇರ್ತಕ್ಕಂಥ ಸಮಾನಾರ್ಥಕ ಪದಗಳಿಗೆ ನಾವೇನು ಮಾಡಬೇಕು, ಚೂಸ್ ಮಾಡಿ ಬರೀಬೇಕಾಗುತ್ತೆ. ಈಗ ಗತ ಅಂದರೆ ಅಲ್ಲೇ ಕೊಟ್ಟಿದ್ದಾರೆ ಉಪಚಾರ. ಉಪಚಾರಕ್ಕೆ ಚಿಕಿತ್ಸಾ ಇಲಾಜ್, ಅಲ್ಲೇ ಅವ್ರಿಗೆ ಉದಾಹರಣೆ ಕೊಟ್ಟಿದ್ದಾರೆ. ನೆಕ್ಸ್ಟು ಗತ ಅಂದರೆ ಗತ ಅಲ್ಲ ಗಾತ, ಶರೀರ ದೇಹ ಅಂದರೆ ಶರೀರ ಅಥವಾ ನಮ್ಮ ದೇಹವನ್ನು ನಾವೇಂದ್ರೆ ಗಾತ ಅಂತ ಕರಿತೀವಿ. ನೆಕ್ಸ್ಟು ಆಹಾರ. ಆಹಾರ ಅಂದರೆ ಊಟ. ಕಾನ ಭೋಜನ. ವಿಸ್ಮಯ. ವಿಸ್ಮಯ ಅಂತಂದರೆ ಆಶ್ಚರ್ಯ ಅಥವಾ ಅಚಾರಜ್. ಹಿಮ್ಮತ್. ಹಿಮ್ಮತ್ ಅಂದರೆ ಧೈರ್ಯ. ಸಾಹಸ. ನೆಕ್ಸ್ಟ್ ಕೋಜ್ ಅಂದರೆ ಹುಡುಕೋದು ಅಂತ. ತಲಾಸ್ ಢೂಂಢ್. ನೆಕ್ಸ್ಟ್ ಕಾರಕ ನಾಮ್ लिखिए. ಕಾರಕಗಳನ್ನು ಬರೀಬೇಕಾಗುತ್ತೆ. ಯಾವ್ಯಾವುದು ಕಾರಕಗಳಿದೆಯಲ್ಲ ಅದನ್ನು ಮೂಹ ಮೇ ಹೇಗ್ ಬೂಂದು ಪಾನಿ. ಇದು ಯಾವ ಕಾರಣ? ಮೂಹ ಮೇ ಇದು ಡ್ಯಾಸಸ್ ಇದೆ. ಮೂಹ ಅಂದರೆ ಬಾಯಿ, ಇದು ಆದಿ ಕಾರಣ ಕಾರಕ. ನೆಕ್ಸ್ಟು ಎರಡನೇದು ಗಿಲ್ಲು ಕೋ ಪಕಡ್ಕರ್, ಕರ್ಮಕಾರಕ. ಯಾಕಂದರೆ ಪಕಡ್ಕರ್ ಅಂದರೆ ಇಟ್ಕೊಳ್ಳೋದು, ಕರ್ಮ ಕೆಲಸ, ಅದಕ್ಕೋಸ್ಕರ ಕರ್ಮಕಾರಕ. ಗಿಲ್ಲು ಅಂತಕ್ಕ ಪದನ ನಾವೇನಲ್ಲಿ ಕರ್ಮ ಪದವಾಗಿ ನೋಡ್ತೇವೆ. ಜೀವನ್ ಕಾ ಪ್ರಥಮ ವಸಂತ ಸಂಬಂಧಕಾರಕ. खिड़की की खुली जाली संबंधकारक. मैंने किले निकाल कर कर्ता कारक. झूले से उतर कर कारण कारक. सुराई पर लेट जाता अधिकरण कारक. कुछ पाने के लिए संप्रदान कारक. ಈಗ ನೆಕ್ಸ್ಟ್ दी गई ಶಬ್ದ ಪಹಲೆ ಸೆ ಪಶು ಪಕ್ಷಿಯೋ ಕೆ ನಾಮ್ ಟೂಟ್ ಕರ್ लिखिए. ಅಂದರೆ ಈ ಬಾಕ್ಸಲ್ಲಿ ಇದೆಯಲ್ಲ, ಈ ಬಾಕ್ಸಲ್ಲಿ ಇರ್ತಕ್ಕಂಥ ಪದಗಳನ್ನು ಚೂಸ್ ಮಾಡಿ ಅದನ್ನು ಏನು ಮಾಡಬೇಕು, ನಾವು ಒಂದು ಪಶು ಅಥವಾ ಪಕ್ಷಿ ಹೆಸರುಗಳನ್ನಾಗಿ ಜೋಡಿಸ್ಬೇಕು. ಈಗ ಉದಾಹರಣೆಗೆ ಒಂದು ಮಾತುಗಳನ್ನು ಮೋರ್ ಅನ್ನೋ ಒಂದು ಪದನ ಮಾಡ್ಬೋದು. ಹಂಸ, ಕಬೂತರ್, ಕುತ್ತ, ಕೌವ, ಅದೇ ರೀತಿ ಬಿಲ್ಲಿ, ಗರುಡ, ಮಯೂರ, ಈ ಥರ ಪದಗಳನ್ನ ಸೇರಿಸ್ಬೋದು. ನೆಕ್ಸ್ಟು ಇಲ್ಲಿ ಒಂದು ಭಾಷಾ ಜ್ಞಾನ ಇದೆ. ಇಲ್ಲೇನಿದೆಯಪ್ಪ ಅಂದರೆ ಉದಾಹರಣಾ ಸಹಿತ ಸ್ವರ ಸಂಧಿಗೆ ಪಾಂಚ್ ಭೇದಿಕ ನಾಮ್ लिखिए. ವ್ಯಂಜನ ಸಂಧಿ. ಇಲ್ಲಿ ವ್ಯಂಜನ ಸಂಧಿಯ ಬಗ್ಗೆ ಕೊಟ್ಟಿದ್ದಾರೆ. ವ್ಯಂಜನ ಸಂಧಿ ಅಂತ ಏನಪ್ಪ ಅಂದರೆ ವ್ಯಂಜನ್ ಕೆ ಸಾಥ್ ಸ್ವರ ಅಥವಾ ವ್ಯಂಜನ್ ಕೆ ಮೇಲ್ ಸೆ ಉತ್ಪಾದನ ಪರಿವರ್ತನ ಕೋ ವ್ಯಂಜನ ಸಂಧಿ ಕಹತೆ. ಅಂದರೆ ವ್ಯಂಜನ ಅಥವಾ ಸ್ವರದ ಸಹಾಯದಿಂದ ಉತ್ಪತ್ತಿಯಾಗ್ತಕ್ಕಂಥದ್ದನ್ನು ನಾವೇನು ಹೇಳ್ತೀವಿ, ಉತ್ಪತ್ತಿಯಾಗಿ ಪರಿವರ್ತನೆ ಆಗೋದನ್ನು ನಾವೇನಂತ ಕರಿತೀವಿ, ವ್ಯಂಜನ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ಜಗತ್ ಪ್ಲಸ್ ನಾಥ ಜಗನ್ನಾಥ.
ಈ ರೀತಿ. ಅಥವಾ ವಾಕ್ ಪ್ಲಸ್ ಮೈ ವಾಕ್ ಮೈ, ಷಟ್ ಪ್ಲಸ್ ದರ್ಶನ್ ಷಡ್ ದರ್ಶನ್. ಈಗ ಸಂಧಿ ವಿಚ್ಛೇದಕಾರಕಲಿಗೆ ಇಲ್ಲಿ ತಲ್ಲೀನ, ತತ್ ಪ್ಲಸ್ ಲೀನ ತಲ್ಲೀನ. ಚಿದಾನಂದ, ಚಿತ್ ಪ್ಲಸ್ ಆನಂದ ಚಿದಾನಂದ. ಸದ್ಗತಿ, ಸದ್ ಪ್ಲಸ್ ಗತಿ ಸದ್ಗತಿ. ಈ ರೀತಿ ದಿಕ್ ಪ್ಲಸ್ ಅಂಬರ ದಿಗಂಬರ. ಈ ರೀತಿ ಸದ್ ಪ್ಲಸ್ ಜನ ಸಜ್ಜನ. ಈಗ ಸ್ವರ ಸಂಧಿ और ವ್ಯಂಜನ ಸಂಧಿ के शब्द की सूची बनाइए. ಈ ಬಾಕ್ಸಲ್ಲಿ ಇಲ್ಲೇನಾಗಿದೆ, ಸ್ವರ ಮತ್ತು ವ್ಯಂಜನ ಎರಡೂ ಸಂಧಿಗಳು ಸೇರಿಕೊಂಡಿದೆ. ಇದನ್ನು ನಾವು ಸ್ವರವನ್ನು ಬೇರೆ ಮತ್ತು ವ್ಯಂಜನ ಸಂಧಿಯನ್ನು ಬೇರೆಯಾಗಿ ವಿಂಗಡಿಸಬೇಕು. ಈಗ ಉದಾಹರಣೆಗೆ ಸದಾಚಾರ, ಸದಾಚಾರ ಅನ್ನೋದು ಸ್ವರ ಸಂಧಿ. ಮತ್ತು ಗಿರೀಶ, ಗಿರೀಶನೂ ಕೂಡ ಸ್ವರ ಸಂಧಿ. ಮತ್ತು ಇನ್ನೊಂದು ವಾಗೀಶ, ವಾಗೀಶ, ಮಹೋತ್ಸವ, ಸದೈವ, ನಯನ ಇತ್ಯಾದಿ ಇವು ಸ್ವರ ಸಂಧಿಗಳು. ಹಾಗೆ ವ್ಯಂಜನ ಸಂಧಿಗಳು ಷಡ್ದರ್ಶನ, ಜಗನ್ನಾಥ, ಜಗನ್ಮೋಹನ ಇವು ವ್ಯಂಜನ ಸಂಧಿಗಳು. ಥ್ಯಾಂಕ್ ಯು ಚಿಲ್ಡ್ರನ್. ಥ್ಯಾಂಕ್ ಯು ವೆರಿ ಮಚ್.